ಹಲೋ ಎವ್ರಿವನ್, ರೆಡಿ ಕುರ್ತಾಗೆ ಸ್ಲೀವ್ಸ್ ಹೇಗೆ ಅಟ್ಯಾಚ್ ಮಾಡಬೇಕು ಅಂತ ತೋರಿಸ್ತಿದ್ದೀನಿ. ಸ್ಲೀವ್ ಲೆಂತ್ ಇತ್ತು ಇದರಲ್ಲಿ. ಫಸ್ಟೇ ಕಟ್ ಮಾಡಿದ್ರು, ಆದರೆ ಫ್ರಂಟಿಗೆ 1/2 ಇಂಚು ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ತಿದ್ದೀನಿ. ಕಟ್ ಆದಮೇಲೆ ಮಿಡಲಲ್ಲಿ ಒಂದು ನಾಚ್ ಕೊಟ್ಕೋಬೇಕು. ಆಮೇಲೆ ಅಪೋಸಿಟ್ ಡೈರೆಕ್ಷನ್ಗೆ ಜೋಡಿಸ್ಕೊಂಡಿದ್ದೀನಿ, ರೈಟು ಹಾಗೆ ಲೆಫ್ಟು. ರೆಡಿ ಕುರ್ತಾ ಆಗಿದ್ರಿಂದ ಸ್ಲೀವ್ಸ್ ಫಿನಿಶಿಂಗ್ ಮಾಡಿದ್ರು. ನಾನು ಫುಲ್ ಎಲ್ಲ ರಿಮೂವ್ ಮಾಡ್ಕೊಂಡು ಮತ್ತೆ ಸ್ಟಿಚ್ ಮಾಡಿರೋದು. ಈ ತರ ರಿಮೂವ್ ಮಾಡ್ಕೊಂಡು ಮಾಡಿದ್ರೆ ಫಿನಿಶಿಂಗ್ ಚೆನ್ನಾಗಿರುತ್ತೆ, ಹಾಗಾಗಿ ಮಾಡಿದ್ದೀನಿ. ಶೋಲ್ಡರ್ ಪಾಯಿಂಟು ಹಾಗೆ ನಾಚ್ ಕೊಟ್ಟಿರೋದನ್ನ ನಾನು ಮಿಡಲಲ್ಲಿ ಜೋಡಿಸ್ಕೊಬಿಟ್ಟು ಮಿಡಲಿಂದ ನಾನು ಸ್ಲೀವ್ಸ್ ಅಟ್ಯಾಚ್ ಮಾಡಿದ್ದೀನಿ. ಸ್ಲೀವ್ಸ್ ಅಟ್ಯಾಚ್ಮೆಂಟಿನ ನಾನು ಓಲ್ಡ್ ವಿಡಿಯೋಸಲ್ಲಿ ಹಾಕಿದ್ದೀನಿ, ಹಾಗಾಗಿ ಪುನಃ ರಿಪೀಟ್ ಮಾಡ್ತಿಲ್ಲ. ನೋಡಿ, ಎಲ್ಲ ಸ್ಟಿಚ್ ಆದಮೇಲೆ ಈ ಥರ ಕಾಣ್ತಿದೆ. 1/2 ಇಂಚಿಗೆ ಸ್ಟಿಚ್ ಮಾಡ್ಕೋಬೇಕು. ಸ್ಟಿಚಲ್ಲಿ ಆದಮೇಲೆ ನಾನು ಸ್ಟಾರ್ಟಿಂಗ್ ಪಾಯಿಂಟ್ನ ಫಿನಿಶಿಂಗ್ ಮಾಡಿಕೊಂಡೆ. ಪಿನ್ ಹಾಕ್ಕೊಂಡು ಮಾಡ್ಕೊಳೋದು ಒಳ್ಳೆಯದು, ಆದರೆ ನನಗೆ ಗೊತ್ತಿರೋದ್ರಿಂದ ನಾನು ಹಾಗೇ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ನೀವು ಈ ಥರ ಟ್ರೈ ಮಾಡಬೇಡಿ ಬಿಗಿನರ್ಸ್ ಆದರೆ. ನೆಕ್ಸ್ಟ್ ಫುಲ್ ಸ್ಟಿಚ್ ಮಾಡ್ಕೊಂಡು ಜಿಗ್ಜಾಗ್ ಮಾಡ್ಕೊಂಡಿದ್ದೀನಿ. ಫಾಲೋ ಮಾಡೋದು ಬರೀಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.